ಅಮಿತಾಬ್ ಬಚ್ಚನ್ ಕಾರ್ ನನ್ನ ಜೊತೆ ಇದೆ, ಅಮೀರ್ ಖಾನ್ ಕಾರ್ ನನ್ನ ಜೊತೆ ಇದೆ, ನೋಡೋಣ ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿ ಗಾಂಚಾಲಿ ತೋರಿಸ್ತಾ ಇದ್ದ ಕೆಜಿಎಫ್ ಬಾಬುಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗಿದೆ. ಕೆಜಿಎಫ್ ಬಾಬುಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗಿದೆ. ಐಷಾರಾಮಿ ಗಾಡಿಗಳಿಗೆ ಟ್ಯಾಕ್ಸ್ ಕಟ್ಟಯ್ಯ ಎಂದು ಪೊಲೀಸರು ಪಟ್ಟು ಹಿಡಿದ್ರು. ಬರೋಬ್ಬರಿ 38 ಲಕ್ಷ ಟ್ಯಾಕ್ಸ್ ಕಟ್ಟಿದ ಕೆಜಿಎಫ್ ಬಾಬು ಬೆಳ್ಳಂಬೆಳಗ್ಗೆ ವಸಂತನಗರದ ಕೆಜಿಎಫ್ ಬಾಬು ನಿವಾಸಕ್ಕೆ ಆರ್ಟಿಒ ಅವರು ರೇಡ್ ಮಾಡ್ತಾರೆ. ಆರ್ಟಿಒ ಜಂಟಿ ಆಯುಕ್ತರಾದ ಶೋಭಾ ನೇತೃತ್ವದಲ್ಲಿ ತೀವ್ರ ಶೋಧ ನಡೆಯುತ್ತೆ. ಅಮಿತಾಬ್ ಅಮೀರ್ ಖಾನ್ರಿಂದ ಖರೀದಿಸಿದ್ದ ಕಾರು ಸೀಜ್ಗೆ ಯತ್ನ ಆಗುತ್ತೆ. ಈ ಹಂತದಲ್ಲಿ ಅಧಿಕಾರಿಗಳು ಮತ್ತು ಬಾಬು ನಡುವೆ ತೀವ್ರ ಜಟಾಪಟಿಯೂ ಕೂಡ ಶುರುವಾಗುತ್ತೆ. ಕಡೆಗೆ ಸೀಜ್ ತಡೆಯಲು ತೆರಿಗೆ ಕಟ್ಟಿದ ಕೆಜಿಎಫ್ ಬಾಬು ಮನೆಗೆ ಅಧಿಕಾರಿಗಳು ಬಂದರು. ಬರೋಬ್ಬರಿ 38 ಲಕ್ಷ ರೂಪಾಯಿ ಮೊತ್ತದ ಚೆಕ್ ನೀಡಿ ಟ್ಯಾಕ್ಸ್ ಕಂಟಕದಿಂದ ಬಾಬು ಬಚಾವಾಗಿದ್ದಾರೆ. ಕೆಜಿಎಫ್ ಬಾಬುಗೆ ಒಂಥರಹದ ಬ್ಯಾಕ್ ಟು ಬ್ಯಾಕ್ ಶಾಕ್ ಇದು. ಮೊನ್ನೆ ತಾನೇ ಸ್ವಂತ ಮಗ ಎದುರಾಕೊಂಡಿದ್ದ ತಂದೆನ. ಒಬ್ಬ ತಂದೆಯಾಗಿ ಮಗನ ವಿರುದ್ಧವೇ NCR ಮಾಡಿದ್ದಾರೆ. FIRಗೂ ಮುಂಚಿತವಾದ ಪ್ರಾಸೆಸ್ ಪ್ರಕ್ರಿಯೆ ಅದು, ಪೊಲೀಸ್ NCR. ನನ್ನ ವಿರುದ್ಧ ಕೇಸ್ ಕೊಟ್ಟಿದ್ರು ಅಂತ ಹೇಳಿ ಸ್ವಂತ ಮಗ ತಿರುಗಿ ಬಿದ್ದಿದ್ದ. ಸೊ ಕುಟುಂಬ ಕಲಹದ ಒಂದು ವಾಸನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಜಟಾಪಟಿ. ಬೆಳ್ಳಂಬೆಳಗ್ಗೆ ಪೊಲೀಸರು ರೇಡ್ ಮಾಡ್ತಾರೆ ಬಾಬು ಮನೆಗೆ. ಅಲ್ಲ ಕಣಯ್ಯ, ಮಹಾರಾಷ್ಟ್ರದ ರಿಜಿಸ್ಟರ್ ಕಾರ್ ಇಟ್ಕೊಂಡಿದೀಯಾ, ಕೇಳೋದಕ್ಕೋದ್ರೆ ಅಮಿತಾಬ್ ಬಚ್ಚನ್ದು ಅಮೀರ್ ಖಾನ್ದು ಅಂತ ಹೇಳ್ತೀಯ, ಟ್ಯಾಕ್ಸ್ ಕಟ್ಟೋ ಮಾರಾಯ ಅಂತ ಕೇಳವ್ರೆ. ಸೊ ಬಾಬು ಅದಕ್ಕೆ ರಿಯಾಕ್ಟ್ ಮಾಡ್ತಾ, ಕಟ್ತೀವ್ರಿ, ನಮಗೊಂದು ಸಮಯಾವಕಾಶ ಕೊಡಿ, ಕಟ್ತೀವಿ ನಾವು. ಒಂದೋ ಬಾಂಬೆಗೆ ಇದನ್ನೇ ಕಳಿಸ್ಕೊಡ್ತೀವಿ, ಇಲ್ಲಿ ಕರ್ನಾಟಕದಲ್ಲಿ ಇರೋದೇ ಬೇಡ, ಇದು ಇದ್ರೇ ಅಲ್ವಾ ನಿಮಗೆ ಸಹಿಸ್ಕೊಳಕ್ಕಾಗಲ್ಲ, ಮಹಾರಾಷ್ಟ್ರಕ್ಕೆ ಕಳಿಸ್ಕೊಡ್ತೀವಿ ಅಂಥೇಳಿ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿತಾರೆ. ಇನ್ನು ಖಾಕಿ ತೊಟ್ಟಿರೋ ಪೊಲೀಸು, ಟಿ ಶರ್ಟ್ ಹಾಕ್ಕೊಂಡಿರೋ ಕೆಜಿಎಫ್ ಬಾಬು ಅಲ್ಲ ಅವರು. ಸೊ ಅವರು ಬಂದಿರೋ ಕೆಲಸನ ಮಾಡ್ಕೊಂಡು ಹೋಗಬೇಕು ಅನ್ನೋ ಇರಾದೆಗೆ ಬಿದ್ದಿರ್ತಾರೆ. ಪೊಲೀಸರ ಜೊತೆ ವಾಗ್ವಾದ ನಡೆಯುತ್ತೆ. ಇದ್ದಕ್ಕಿದ್ದ ಹಾಗೆ ಪೊಲೀಸರು ಕೂಡ ಪಟ್ಟು ಹಿಡಿತಾರೆ. ಮಹಾರಾಷ್ಟ್ರದಲ್ಲೂ ಕಟ್ಟಬೇಕು, ಇಲ್ಲೂ ಕಟ್ಟಬೇಕು. RTO ರೀತಿ ರಿವಾಜುಗಳಿರ್ತವೆ. ಗಾಂಧಿ ಕಾಲದಲ್ಲೇನು ಈ ಎತ್ತಿನ ಗಾಡಿ ಇಟ್ಕೊಂಡಿರೋದಲ್ಲ, ಐಷಾರಾಮಿ ಗಾಡಿ ಅದು. ಅದು ಹೆಂಗೆ ಬಂತು, ಯಾಕೆ ಬಂತು, ನೀವು ಅದನ್ನು ಓಡಿಸ್ದಲೇ ಇರಿ, ಅದಕ್ಕೆ ಕಟ್ಟಬೇಕಾದಂತಹ ಸಾರಿಗೆ ಟ್ಯಾಕ್ಸನ್ನು ಕಟ್ಟಲೇಬೇಕು. ಬೇರೆ ಬೇರೆ ತರಹದ ಟ್ಯಾಕ್ಸ್ಗಳಿರ್ತವೆ. ಹಾಗೆ ಉಟ್ಟ ಬಟ್ಟೆಯಲ್ಲಿ ಎದ್ನೋ ಬಿದ್ನೋ ಅಂತ ಓಡೋದ್ರು ಕೆಜಿಎಫ್ ಬಾಬು. 38 ಲಕ್ಷ ರೂಪಾಯಿ ಆ ಚೆಕ್ಕನ್ನು ಕೂಡ ಗಮನಿಸ್ತಾ ಇದ್ದೀರಿ. 18 ಲಕ್ಷ ಅನಿಸುತ್ತೆ ಈಚ್ ಚೆಕ್ಕು. 36-38 ಲಕ್ಷನೋ ಟ್ಯಾಕ್ಸ್ ಕಟ್ಟಿ ಸೀಸ್ ಆಗೋ ಗಾಡಿ ಅಥವಾ ಸೀಸ್ ಆಗೋ ಕಂಟಕದಿಂದ ಪಾರಾದರು ಕೆಜಿಎಫ್ ಬಾಬು. ಐಷಾರಾಮಿ ಗಾಡಿಗಳನ್ನು ಇಟ್ಕೊಳ್ಳೋದು ತಪ್ಪಲ್ಲ, ಅದು ಅಪರಾಧ ಅಲ್ಲ, ಅದೇನು ಅಫೆನ್ಸ್ ಅಲ್ಲ, ಇಟ್ಕೊಳ್ಳಿ. ಆದರೆ ಅದಕ್ಕೆ ತಕ್ಕನಾಗೆ ಸರ್ಕಾರಕ್ಕೂ ಕೂಡ ಟ್ಯಾಕ್ಸ್ ಕಟ್ತಾ ಇರಬೇಕಲ್ಲ. ರೋಡ್ ಟ್ಯಾಕ್ಸು, ಮತ್ತೊಂದು ಟ್ಯಾಕ್ಸು, ಮಗದೊಂದು. ಪ್ರತಿಷ್ಠೆಯ ಹೆಸರಿಗೆ ಕಾರು ಇಟ್ಟುಕೊಳ್ಳುವುದು ತಪ್ಪಲ್ಲ, ಆದರೆ ಟ್ಯಾಕ್ಸ್ ಕಟ್ಟಿ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳಿ ಅನ್ನೋ ಸಲಹೆ ಮಾತ್ರ ಫ್ರೀಡಮ್ ಟಿವಿಯ ಮುಖಾಂತರವಾಗಿ ಕೆಜಿಎಫ್ ಬಾಬಿಗೆ ಕೊಡೋದಕ್ಕಿರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.